24 ಅವರ್ಸಲ್ಲಿ ನಿಮ್ಮ ಯಾವ ಆಸೆಗಳು ಈಡೇರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ನೀವು ಇಷ್ಟಪಡುವಂತಹ ದೇವರು ಅಥವಾ ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಯಾವ ಆಸೆಗಳು ನನಸಾಗ್ತಾ ಇದೆ, ಯಾವ ಕನಸುಗಳು ನನಸಾಗ್ತಾ ಇದೆ, ಯಾವ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಕೆಲವೊಬ್ಬರು ಇಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು, ಕೆಲವೊಬ್ಬರು ಇಲ್ಲಿ ಮೆಡಿಟೇಷನ್ ತುಂಬ ಮಾಡ್ತಾ ಇದ್ದೀರಾ, ಕೆಲವೊಂದು ವಿಚಾರಗಳ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನೀವು ಏನೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಆಸೆಗಳಿದೆ, ಕೆಲವೊಂದು ಕನಸುಗಳಿದೆ, ಭಾಳಷ್ಟು ಭಾಳಷ್ಟು ವರ್ಷಗಳಿಂದ ಕೆಲವೊಂದು ಆಸೆಗಳು ನಿಮ್ಮ ಮನಸ್ಸಿನಲ್ಲಿದೆ. ಯಾವುದೇ ವಿಚಾರ ಇರ್ಬೋದು, ಆ ವಿಚಾರವಾಗಿ ಭಾಳಷ್ಟು ನೀವು ಕಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಆಸೆಗಳು ಈಡೇರ್ತಾ ಇದೆ. ಕೆಲವೊಬ್ಬರು ನಿಮ್ಮ ಪ್ರೀತಿಯ ವಿಚಾರ ಇರ್ಬೋದು, ಅಥವಾ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಇರ್ಬೋದು, ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ದೇವರಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಕೆಲಸ ಕಾರ್ಯ, ಪ್ರೀತಿಯ ಜೀವನ ಯಾವುದೇ ಆಗಿರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ದೇವರ ಹತ್ರ ತುಂಬಾ ಪ್ರಾರ್ಥಿಸಿದಿರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಂಡಿದ್ದಾರೆ ಅನ್ನುವಂತಹದ್ದು, ಹಾಗೆ ಯೂನಿವರ್ಸ್ ನಿಮಗೆ ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಆಸೆಗಳೇನಿತ್ತು ಅದರಲ್ಲಿ ಭಾಳಷ್ಟು ನೀವು ಕಷ್ಟಪಟ್ಟಿದ್ದೀರಾ ಅನ್ನುವಂಥದ್ದು, ಅಂದರೆ ನೀವು ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ನೀವು ಮೋಸಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಕೆಲವೊಂದು ನಿಮಗೆ ಸಿಕ್ಕಿದಂಥ ಯಶಸ್ಸನ್ನು ಕೆಲವೊಂದು ಸಲ ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ನಿಮ್ಮಿಂದ ಎಲ್ಲೋ ಒಂದು ಮಿಸ್ ಆಗಿದೆ, ಅಥವಾ ನೀವು ತುಂಬ ಪ್ರೀತಿಸಿದಂತಹವರು ಕೂಡ ಈಗ ತುಂಬ ಮನಸ್ತಾಪಗಳು ಅನ್ನುವಂಥದ್ದು ನಿಮ್ಮಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು. ಮೊದಲು ತುಂಬಾ ಪ್ರೀತಿ ಅನ್ನುವಂತಹದ್ದಿತ್ತು, ಉತ್ತಮವಾದ ಹೊಂದಾಣಿಕೆ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು 6 ಮಂತ್ 1 ಇಯರಿಂದ ಬಹಳಷ್ಟು ನಿಮ್ಮಲ್ಲಿ ಚಿಕ್ಕ ವಿಷಯಗಳಿಗೂ ಕೂಡ ಜಗಳ ಆಡೋದಾಗಿರ್ಬೋದು, ಈ ರೀತಿ ಇದೆಲ್ಲ ಆಗ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅದರ ಬಗ್ಗೆ ತುಂಬ ನೀವು ದುಃಖ ಪಟ್ಟಿದ್ರಾ, ತುಂಬ ಸರಿ ಮಾಡಲಿಕ್ಕೆ ನೀವು ತುಂಬಾ ಕಷ್ಟಪಟ್ಟಿದ್ರಾ ಅನ್ನುವಂತಹದ್ದು. ಒಂದು ವೇಳೆ ನೀವು ಮ್ಯಾರೇಜ್ ಆಗಿರ್ಬೋದು ಅಥವಾ ಆಗದೇನೆ ಇರ್ಬೋದು, ನೀವು ಪ್ರೀತಿಸಿದಂತಹವರು ಆಗಿರ್ಬೋದು, ಅಥವಾ ನೀವು ಮ್ಯಾರೇಜ್ ಆಗಿರುವಂತಹವರು ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ರೀತಿ ಬಹಳಷ್ಟು ಹೊಂದಾಣಿಕೆ ಇಲ್ಲದೆ ಇರುವಂತಹದನ್ನು ನೀವು ಗಮನಿಸಿದ್ದೀರಾ. ಆ ವಿಚಾರಗಳಲ್ಲಿ ತುಂಬ ದೇವರ ಹತ್ರ ಪ್ರಾರ್ಥಿಸಿದ್ದೀರಾ. ಹಾಗೆ ತುಂಬ ಉತ್ತಮವಾದ ಹೊಂದಾಣಿಕೆಗೋಸ್ಕರ ಬಹಳಷ್ಟು ನೀವು ಕಷ್ಟಪಟ್ಟಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ನಿಮಗೆ 24 ಅವರ್ಸಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ಆ ಎಲ್ಲ ವಿಚಾರಗಳಲ್ಲಿ ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ತುಂಬ ಸಕ್ಸಸ್ ಅನ್ನುವಂತಹದ್ದು ಬರ್ತಾ ಇದೆ. ಇದುವರೆಗೆ ನೀವು ಯಾವುದೋ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು ಸ್ಟಕ್ ಆಗಿದ್ರಾ ಅನ್ನುವಂಥದ್ದು, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದುಃಖ ಅನ್ನುವಂತಹದ್ದು ನಿಮ್ಮಲ್ಲಿ ಇಷ್ಟು ದಿನ ಕಾಡ್ತಾ ಇತ್ತು ಅನ್ನುವಂತಹದ್ದು. ಆದರೆ 24 ಅವರ್ಸಲ್ಲಿ ನೀವು ಎಲ್ಲೋ ಒಂದು ರೀತಿ ಬಹಳಷ್ಟು ಕಷ್ಟಪಟ್ಬಿಟ್ಟು ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರಾ, ನಿಮಗೆ ಸಾಧ್ಯವಾಗಲ್ಲ ಅನ್ನುವಂತಹದ್ದು ನಿಮ್ಮ ಮನಸ್ಸಿಗೆ ಬಂದಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರಲ್ಲಿ ನೀವು ಯಾವುದೋ ಒಂದು ರೀತಿ ಹೊಸ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾವುದೋ ಒಂದು ರೀತಿಯ ಉತ್ತಮವಾದ ಜ್ಞಾನ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನೀವು ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಕೆಲವೊಬ್ಬರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ದೇವರ ಬ್ಲೆಸ್ಸಿಂಗಿಂದ ನಿಮಗೆ ಉತ್ತಮ ಜ್ಞಾನ ಅನ್ನುವಂತಹದ್ದು ಬರುತ್ತೆ. ಯಾವುದೇ ಒಂದು ಕಷ್ಟಕ್ಕೆ ಸಿಲುಕೊಂಡಿದ್ರೂ ಕೂಡ ಅದರಿಂದ ಹೇಗೆ ನೀವು ಪಾರಾಗೋದು ಅನ್ನುವಂತಹದ್ದು ಕೂಡ, ಆ ಜ್ಞಾನ ಅನ್ನುವಂತಹದ್ದು ನಿಮಗೆ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ನೀವು ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟೆಡ್ ಆಗಿರುವಂತಹವರು ಇದ್ದೀರಾ ಅನ್ನುವಂತಹದ್ದು ನನಗೆ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನು 24 ಅವರ್ಸಲ್ಲಿ ನೋಡ್ತೀರಾ. ನೀವು ಯಾವುದೇ ವಿಚಾರ ಆಗಿರ್ಬೋದು, ಒಂದು ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು 24 ಅವರ್ಸಲ್ಲಿ ನಿಮಗೆ ಬರುತ್ತೆ. ನಿಮ್ಮಲ್ಲಿ ಆ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು, ಉತ್ತಮ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಯಾವುದೇ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಪ್ರೀತಿಯ ಜೀವನ ಇರ್ಬೋದು,
ಸಡನ್ನಾಗಿ ನಿಮ್ಮಲ್ಲಿ ಚೇಂಜಸ್ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸಿದಂತಹವರು ನಿಮ್ಮನ್ನು ಮೀಟ್ ಮಾಡ್ತಾರೆ ಅನ್ನುವಂಥದ್ದು, ಇಷ್ಟು ದಿನ ನೋ ಕಾಂಟ್ಯಾಕ್ಟಲ್ಲಿ ಇದ್ರ ಅನ್ನುವಂತಹದ್ದು ಅವರು ಮತ್ತೆ ನಿಮಗೆ ಕನೆಕ್ಟ್ ಆಗ್ತಾರೆ, ಹೆಚ್ಚು ಜನಕ್ಕೆ ಇಲ್ಲಿ ಕಾಲ್ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. 24 ಅವರ್ಸಲ್ಲಿ ನಿಮಗೆ ಕಾಲ್ ಬರುತ್ತೆ ಅನ್ನುವಂತಹದ್ದು, ಯಾಕಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ನೀವು ತುಂಬ ಜನ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ರಾ, ತುಂಬ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಹೆಚ್ಚಾಗಿ ಕಾಲ್ ಬರುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ರೀತಿ ನಿಮಗೆ ಶುಭ ಸುದ್ದಿ ಅನ್ನುವಂತಹದ್ದು ನಿಮಗೆ 24 ಅವರ್ಸಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಇದೆ. ನೀವು ಅದರ ಬಗ್ಗೆ ಯೋಚನೆಯೇ ಮಾಡಿರಲ್ಲ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಯಾವುದೋ ಒಂದು ರೀತಿ ಶುಭ ಸುದ್ದಿ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ 24 ಅವರ್ಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಿನ ಜನಕ್ಕೆ ಪ್ರೀತಿ ಅನ್ನುವಂತಹದ್ದು 24 ಅವರ್ಸಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಯಾರಾದರೂ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ, ಅಥವಾ ಯಾರ್ದಾದ್ರೂ ಕಡೆಯಿಂದ ನಿಮಗೆ ಶುಭ ಸುದ್ದಿ ಅನ್ನುವಂತಹದ್ದು ಬರುತ್ತೆ ಅನ್ನುವಂಥದ್ದು. ಈಗ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಅವ್ರ ಹತ್ರ ನಿಮ್ಮ ಮೇಲಿರುವ ಪ್ರೀತಿಯನ್ನು ನಿಮ್ಮ ಪರ್ಸನ್ಸ್ ಶೇರ್ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು. ಅವರ ಮೂಲಕ ಆದರೂ ನಿಮಗೆ ಯಾವುದೋ ಒಂದು ರೀತಿ ವಿಚಾರಗಳು, ನಿಮಗೆ ಸಂತೋಷಕರವಾದ ವಿಚಾರಗಳು ತಿಳಿಯುತ್ತೆ ಅನ್ನುವಂಥದ್ದು. ಹೆಚ್ಚು ಜನ ಇಲ್ಲಿ ನೀವು ಪ್ರೀತಿಸಿದಂಥವರನ್ನು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಎಂಗೇಜ್ಮೆಂಟ್ ಅನ್ನುವಂಥದ್ದು, ಅಂದರೆ ನೀವು ಯಾರನ್ನು ಪ್ರೀತಿಸ್ತಾ ಇದ್ರಾ ಅವರ ಜೊತೆ ಮದುವೆಯ ಮಾತುಕತೆ ಕೂಡ ಆಗುತ್ತೆ 24 ಅವರ್ಸಲ್ಲಿ. ಎಂಗೇಜ್ಮೆಂಟ್ ಆಗೋಣ ಅಂತ ಅಥವಾ ಮದುವೆಯ ಬಗ್ಗೆ ಮಾತುಕತೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ಪೆಂಡಿಂಗ್ ಆಗಿದ್ರು, ಅಥವಾ ಈ ವಿಚಾರವಾಗಿ ಇಷ್ಟು ದಿನ ನೀವು ಚರ್ಚಿಸದೇ ಇದ್ದರೆ ಇದೆಲ್ಲವೂ ಕೂಡ 24 ಅವರ್ಸಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ನಿಮಗೆ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ನಿಮ್ಮನ್ನು ಪ್ರೀತಿಸುವಂತಹ ಅವರು ನಿಮ್ಮ ಮೇಲೆ ಉತ್ತಮವಾದ ಪ್ರೀತಿಯನ್ನು ತೋರಿಸ್ತಾರೆ 24 ಅವರ್ಸಲ್ಲಿ ಅನ್ನುವಂತಹದ್ದು. ಅವರ ಮನಸ್ಥಿತಿ ತುಂಬಾ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗೋದನ್ನು ಕೂಡ ನೀವು ಗಮನಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಈಗ ಇರೋದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ರೀತಿ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಮೇಲೆ ಬರ್ತಾ ಇದೆ. ಹಾಗೆ ನಿಮಗೋಸ್ಕರ ಕೆಲವೊಂದು ಉಡುಗೊರೆಗಳನ್ನು ಗಿಫ್ಟ್ ಮಾಡ್ತಾರೆ ಅಥವಾ ತಗೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಥವಾ ನಿಮಗೆ ಯಾವುದು ಇಷ್ಟ ಅನ್ನುವಂತಹದ್ದು, ನಿಮಗೆ ಯಾವುದಾದ್ರೂ ಗಿಫ್ಟನ್ನು ತಗೊಳ್ಬೇಕು ಅನ್ನುವಂತಹ ನಿರ್ಧಾರಗಳನ್ನು ಕೂಡ ಅವರು ತಗೊಂಡಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಿನ ಜನಕ್ಕೆ ಬ್ಯೂಟಿ ಅನ್ನುವಂತಹದ್ದು ಬರ್ತಾ ಇದೆ. ನೀವು ಕೆಲವೊಬ್ಬರು ಇಲ್ಲಿ ಬ್ಯೂಟಿ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅದರ ಬಗ್ಗೆ ಹೆಚ್ಚು ನೀವು ಕೇರ್ ತಗೊಳ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮ್ಮ 24 ಅವರ್ಸಲ್ಲಿ ಯಾವುದೋ ಒಂದು ರೀತಿ ಉತ್ತಮವಾದ ನಿಮ್ಮ ಬ್ಯೂಟಿಯಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ನಿಮ್ಮ ಬ್ಯೂಟಿಯಲ್ಲಿ ತುಂಬ ಚೇಂಜಸ್ ಆಗೋದನ್ನು ನೀವು ಕಾಣ್ತೀರಾ. ಹಾಗೆ ನಿಮ್ಮ ಹೆಲ್ತಲ್ಲಿ ಕೂಡ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ಗಮನಿಸ್ತೀರಾ. 24 ಅವರ್ಸಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಕೂಡ ನಿಮಗೆ ಬರ್ತಾ ಇದೆ. ಹಾಗೆ ನೀವು ಪ್ರೀತಿಸಿದಂತಹವರು ನೀವಾಗಿ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವರು ಖಂಡಿತವಾಗ್ಲೂ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರು ನಿಮ್ಮನ್ನು ಮೀಟ್ ಮಾಡ್ತಾರೆ, ಅಥವಾ ನೀವು ಅವರನ್ನು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಅಥವಾ ನೀವೇ ಅವರನ್ನು ಮೀಟ್ ಮಾಡುವಂಥದ್ದಾಗಿರ್ಬೋದು. ಆದರೆ 24 ಅವರ್ಸಲ್ಲಿ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಮಾತಾಡ್ತೀರಾ ಅವರ ಜೊತೆ. ಅವರಿಂದ ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು ಬರುತ್ತೆ ಅನ್ನುವಂಥದ್ದು. ಅಥವಾ ಇಲ್ಲಿ ಹೆಚ್ಚು ಜನ ಡೈರೆಕ್ಟಾಗಿ ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾರನ್ನು ಇಷ್ಟಪಡ್ತಿದ್ದೀರಾ ಅವರನ್ನು ನೀವು ಮೀಟ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಬ್ಯೂಟಿ ಅನ್ನೋದು ಕೂಡ ಉತ್ತಮ ಬದಲಾವಣೆ ಆಗುತ್ತೆ 24 ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಉತ್ತಮ ಬದಲಾವಣೆಯನ್ನು ನೀವು ಗಮನಿಸ್ತೀರಾ. ನಿಮ್ಮ ಬ್ಯೂಟಿಯಲ್ಲಿ ಆಗಿರ್ಬೋದು, ನಿಮ್ಮ ಹೆಲ್ತಲ್ಲಿ ಆಗಿರ್ಬೋದು, ಒಂದು ಉತ್ತಮ ರೀತಿಯ ಚೇಂಜಸ್ ಅನ್ನುವಂಥದ್ದು ಆಗುತ್ತೆ 24 ಅವರ್ಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಇಲ್ಲಿ ಹೆಚ್ಚು ಜನ ನೀವು ಪ್ರೀತಿಸಿದಂಥವರು ತುಂಬಾ ದೂರದಲ್ಲಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ದಿನಗಳೇ ಆಗಿದೆ ನಿಮ್ಮನ್ನು ಮೀಟ್ ಮಾಡದೆ, ನೀವು ಅವರನ್ನು ನೋಡದೆ ಮೀಟ್ ಮಾಡದೆ ತುಂಬಾ ದಿನಗಳಾಗಿದೆ, ಒಂದು 6 ಮಂತ್ ಆದರೂ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಗೊತ್ತಿಲ್ಲದೆ ಕೂಡ ಅವರು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ತಿಳಿಯದೆಯೇ ಅವರು ನಿಮ್ಮನ್ನು ಮೀಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ನೀವು ಪ್ರೀತಿಸಿದವರಿಂದ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಗುತ್ತೆ. ಹಾಗೆ ನೀವು ಒಂದು ವೇಳೆ ಮ್ಯಾರೇಜ್ ಆಗಿರೋರಾಗಿದ್ದರೂ ಕೂಡ ನಿಮ್ಮ ಸಂಗಾತಿಯಿಂದ ನೀವು ಯಾವುದೋ ಒಂದು ರೀತಿ ನಿಮಗೆ ಗೊತ್ತಿಲ್ಲದೆ ಕೂಡ ಅವರಿಂದ ನೀವು ಗಿಫ್ಟನ್ನು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು, ಯಾವುದಾದ್ರೂ ಒಂದು ರೀತಿಯ ಉಡುಗೊರೆಯನ್ನು ನೀವು ತಗೊಳ್ತೀರಾ, ಅವರು ನಿಮಗೆ ಕೊಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರ ಮನಸ್ಥಿತಿ ಯಾವುದೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿತ್ತು ಅನ್ನುವಂತಹದ್ದು, ಯಾವುದೋ ಒಂದು ರೀತಿಯಾದ ದುಃಖದಿಂದ ನೀವು ಯಶಸ್ಸಿನ ಕಡೆಗೆ ಸಾಗೋದು ಎಲ್ಲೋ ಒಂದು ರೀತಿ ನಿಮ್ಮ ದಾರಿ ಇಷ್ಟು ದಿನ ತಪ್ತಾ ಇತ್ತು ಅನ್ನುವಂಥದ್ದು, ಅಂದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಅನ್ನುವಂತಹದ್ರಿಂದ ಭಾಳಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸ್ಟಕ್ ಆಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ 24 ಅವರ್ಸಲ್ಲಿ ನೀವು ಯಾವ ಕೆಲಸ ಕಾರ್ಯಗಳಲ್ಲಿ ಸ್ಟಕ್ ಆಗಿದ್ರ ಅದನ್ನು ಕಂಟಿನ್ಯೂ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ, ಹಾಗೆ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ. ಯಾವುದೋ ಒಂದು ರೀತಿ ನಿಮಗೆ ತುಂಬ ಮುಖ್ಯವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ಕಾರಣಗಳಿಂದ ನೀವು ಸ್ಟಕ್ ಆಗಿದ್ರಾ ಅನ್ನುವಂಥದ್ದು, ಎಲ್ಲೋ ಒಂದು ರೀತಿ ನಿಮ್ಮ ಕೆಲಸ ಕಾರ್ಯಗಳು ನಿಂತು ಹೋಗಿತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿ ಮನಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದುಃಖವನ್ನು ಅನುಭವಿಸಿದ್ರ, ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನುವಂತಹದ್ದು ಕೂಡ ಕೆಲವೊಬ್ಬರ ಮನಸ್ಥಿತಿ ಇಷ್ಟು ದಿನ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಹೊರ ಬರ್ತಿದ್ದೀರಾ, ಮತ್ತು ನೀವು ಯಾವುದೋ ಒಂದು ನಿಂತು ಹೋದ ಕೆಲಸ ಕಾರ್ಯಗಳನ್ನು ಮತ್ತೆ ಪ್ರಾರಂಭಿಸ್ತಾ ಇದ್ದೀರಾ, 24 ಅವರ್ಸಲ್ಲಿ ಮತ್ತೆ ಪ್ರಾರಂಭಿಸ್ತಾ ಇದ್ದೀರಾ ಅನ್ನುವಂಥದ್ದು, ಯಶಸ್ಸು ಸಿಗುತ್ತೆ ಅನ್ನುವಂತಹ ಸ್ಟ್ರಾಂಗ್ ಮೆಂಟಾಲಿಟಿಗೆ ನೀವು ಬರ್ತೀರಾ. ಅಂದರೆ ನಿಮ್ಮ ಮನಸ್ಥಿತಿ ಉತ್ತಮವಾಗ್ತಾ ಇದೆ ಅನ್ನುವಂಥದ್ದು, 24 ಅವರ್ಸಲ್ಲಿ ಉತ್ತಮ ನಿರ್ಧಾರವನ್ನು ನೀವು ತಗೊಳ್ತೀರಾ. ನಿಮ್ಮ ಕೆಲಸ ಕಾರ್ಯ ಯಾವುದೇ ನಿಂತು ಹೋಗಿದ್ರೂ ಕೂಡ ನಿಮ್ಮಿಂದ ಆಗಲ್ಲ ಅನ್ನುವಂತಹದ್ದು, ಏನೇ ಒಂದು ನಿಮ್ಮಲ್ಲಿ ಗೊಂದಲ ಇದ್ದರೂ ಕೂಡ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ನೀವು ಕೆಲಸ ಕಾರ್ಯಗಳಲ್ಲೇ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ರೀತಿ ಭಯ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇತ್ತು, ನೀವು ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರಾ ಅನ್ನುವಂಥದ್ದು, ಯಶಸ್ಸಿನ ಬಗ್ಗೆ ನಿಮಗೆ ಎಲ್ಲ ರೀತಿಯ ಅರಿವಿದ್ರೂ ಕೂಡ ಎಲ್ಲೋ ಒಂದು ರೀತಿ ನಿಮಗೆ ನಿಮ್ಮ ದೃಷ್ಟಿಕೋನ ಬೇರೆ ಕಡೆಗೆ ಇತ್ತು ಅನ್ನುವಂಥದ್ದು, ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ರೀತಿ ಭಯ ಅನ್ನುವಂಥದ್ದಾಗಿರ್ಬೋದು, ಅಥವಾ ಕೆಲವೊಂದು ವಿಚಾರಗಳ ಬಗ್ಗೆ ಬೇಸರ ಅನ್ನುವಂತಹದ್ದು ನಿಮ್ಮಲ್ಲಿ ಮೂಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ, ಉತ್ತಮವಾದ ನಿರ್ಧಾರಗಳನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಗೊಳ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಯಶಸ್ಸಿನ ಕಡೆಗೆ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. 24 ಅವರ್ಸಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ, ಉತ್ತಮ ನಿರ್ಧಾರಗಳನ್ನು ನೀವು ತಗೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ, ಯಾಕಂದರೆ ನಿಮಗೆ ಯಶಸ್ಸಿನ ಬಗ್ಗೆ ನಿಮಗೆ ಎಷ್ಟೇ ಒಂದು ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಮನಸ್ಥಿತಿ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನೀವು ನಿಮಗೆ ಭಯ ಅನ್ನುವಂತಹದ್ದೇ ಕಾಡ್ತಾ ಇತ್ತು, ಕೆಲವೊಂದು ಕಾರಣಗಳಿಂದ ಭಯ ಅನ್ನುವಂತಹದ್ದು ಕಾಡ್ತಾ ಇತ್ತು. ತುಂಬ ನೀವು ಕಷ್ಟಪಟ್ಟಿದ್ರ, ನಿಮ್ಮ ಜೀವನದಲ್ಲಿ ಯಶಸ್ಸಿಗೋಸ್ಕರ ತುಂಬ ಕಷ್ಟಪಟ್ಟಿದ್ರ, ಕೆಲವೊಂದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಕೂಡ ಸಿಕ್ಕಿತ್ತು, ಆದರೂ ಕೂಡ ಮುಂದೆ ಹೋಗಲಿಕ್ಕೆ ಎಲ್ಲೋ ಒಂದು ರೀತಿ ಭಯ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇತ್ತು ಅನ್ನುವಂಥದ್ದು. ಆದರೆ ಈ 24 ಅವರ್ಸಲ್ಲಿ ಮತ್ತೆ ನಿಮ್ಮ ನಿರ್ಧಾರಗಳನ್ನು ನೀವು ಬದಲಾಯಿಸಿ
ಬದಲಾಯಿಸ್ತಾ ಇದ್ದೀರಾ. ಉತ್ತಮವಾದ ಯಶಸ್ಸಿನ ಕಡೆಗೆ ನೀವು ಸಾಗಬೇಕು ಅನ್ನುವಂತಹ ಉತ್ತಮ ನಿರ್ಧಾರವನ್ನು ನೀವು ತಗೊಳ್ತಾ ಇದ್ದೀರಾ. ನಿಮ್ಮ ಮನಸ್ಥಿತಿ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿ ನೀವು ಮನಸ್ಸಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಸ್ಟಕ್ ಆಗಿದ್ರ, ಕೆಲವೊಂದು ಕಾರಣಗಳಿಂದ ಸ್ಟಕ್ ಆಗಿದ್ರ, ಭಾಳಷ್ಟು ಹಾರ್ಡ್ ವರ್ಕ್ ಮಾಡಿದಂಥವರು ನೀವು. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನೀವು ಇಷ್ಟು ದಿನ ಮುಂದೆ ಸಾಗದೆ ಎಲ್ಲೋ ನೀವು ಅಲ್ಲೇ ಸ್ಟಕ್ ಆಗಿದ್ರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ಇಡ್ತಾ ಇದ್ದೀರಾ ಅನ್ನುವಂಥದ್ದು, ಯಶಸ್ಸಿನ ಕಡೆ ನೀವು ಸಾಗ್ತಾ ಇದ್ದೀರಾ. ನಿಮಗೆ ಏನೆಲ್ಲ ನಿಮ್ಮ ಆಸೆಗಳಿದೆ, ಕನಸುಗಳಿದೆ, ಅದರ ಕಡೆ ನೀವು ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದೀರಾ. ಅದರ ಯಶಸ್ಸಿಗೋಸ್ಕರ ನೀವು ಉತ್ತಮವಾದ ನಿರ್ಧಾರವನ್ನು ನೀವು ತಗೊಂಡು ಮುಂದೆ ಸಾಗ್ತಾ ಇದ್ದೀರಾ ಅನ್ನುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂತಹ ಉತ್ತಮ ನಂಬಿಕೆ ಅನ್ನುವಂತಹದ್ದು, ಆ ಒಂದು ಉತ್ತಮವಾದ ಬದಲಾವಣೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಉತ್ತಮವಾದ ಚೇಂಜಸ್ ಆಗ್ತಾ ಇದೆ 24 ಅವರ್ಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನೀವು ಪ್ರೀತಿಸಿದಂತಹವರಿಂದ ತುಂಬ ದೂರ ಆಗಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ತುಂಬ ಸಮಯದಿಂದ ನೀವು ದೂರ ಆಗಿದ್ರ, ನಿಮ್ಮ ಪ್ರೀತಿಸಿದವರನ್ನು ಬಿಟ್ಟು ಕೆಲವೊಬ್ಬರು ತುಂಬಾ ದೂರ ಇದ್ರ ಅನ್ನುವಂಥದ್ದು, ವರ್ಕ್ ಕಾರಣದಿಂದ ಆಗಿರ್ಬೋದು. ಈ ರೀತಿ ಯಾವುದೋ ಒಂದು ರೀತಿ ನೀವು ದೂರವಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತೆ ನೀವು ಅವರನ್ನು ಭೇಟಿ ಆಗ್ತಾ ಇದ್ದೀರಾ. ಹಾಗೆ ಕೆಲವೊಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೇಟಿ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ 24 ಅವರ್ಸಲ್ಲಿ. ಹಾಗೆ ಕೆಲವೊಬ್ಬರಿಗೆ ನ್ಯೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರ ಜೀವನದಲ್ಲಿ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ರೆ ಮತ್ತೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಪ್ರೀತಿ ಅನ್ನುವಂತಹದ್ದು ಮತ್ತೆ ನಿಮ್ಮಲ್ಲಿ ಸಿಗ್ತಾ ಇದೆ, ನೀವು ಮತ್ತೆ ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಸೋಲ್ಮೇಟ್, ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರನ್ನು ನೀವು ಮೀಟ್ ಮಾಡ್ತೀರಾ. ನೀವು ಅವರನ್ನು ಮೀಟ್ ಮಾಡುವಾಗನೇ ನಿಮಗೆ ಆ ಫೀಲ್ ಬರುತ್ತೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದು ನಿಮಗೆ ಅರಿವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮನ್ನು ನೀವು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಒಂದು ವೇಳೆ ಈಗಾಗಲೇ ನೀವು ಪ್ರೀತಿಸಿದಂತಹವರು ನಿಮ್ಮಿಂದ ದೂರ ಇದ್ದರೂ ಕೂಡ, ಅಥವಾ ನೀವಿಬ್ಬರು ಯಾವುದೋ ಕಾರಣಗಳಿಂದ ಮೀಟ್ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಅವರನ್ನು ನೀವು ಭೇಟಿ ಆಗ್ತಾ ಇದ್ದೀರಾ 24 ಅವರ್ಸಲ್ಲಿ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರು ತುಂಬ ದಿನದಿಂದ ನೀವು ಪ್ರೀತಿಸಿದಂತಹವರನ್ನು, ನೀವು ಇಷ್ಟಪಟ್ಟಿರುವಂತಹವರನ್ನು ಭೇಟಿ ಆಗಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಭೇಟಿ ಆಗಲಿಕ್ಕೋಸ್ಕರ ಬಹಳಷ್ಟು ದಿನಗಳಿಂದ, ತಿಂಗಳುಗಳಿಂದಲೇ ನೀವು ಕಾಯ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ವರ್ಷಗಳಿಂದನೇ ಕಾಯ್ತಾ ಇದ್ರ ಅನ್ನುವಂತಹದ್ದು ತಿಳಿತಾ ಇದೆ. ಅವರನ್ನು ನೀವು 24 ಅವರ್ಸಲ್ಲಿ ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ನಿಮಗೆ ನಂಬಿಕೆ ಅನ್ನುವಂಥದ್ದು ಎಲ್ಲೋ ಹೊರಟು ಹೋಗಿತ್ತು ಅನ್ನುವಂತಹದ್ದು, ಬಹಳಷ್ಟು ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಕಷ್ಟಪಟ್ಟಿದ್ರ, ಆದರೆ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದ್ದಿಲ್ಲ. ಹಾಗಾಗಿ ನಿಮ್ಮಲ್ಲೇ ಎಲ್ಲೋ ಒಂದು ರೀತಿ ನಂಬಿಕೆ ಅನ್ನುವಂತಹದ್ದನ್ನು ನೀವು ಕಳ್ಕೊಂಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ನಂಬಿಕೆ ಅನ್ನುವಂತಹದ್ದು ಮತ್ತೆ ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ 24 ಅವರ್ಸಲ್ಲಿ. ನೀವು ಏನು ನಂಬಿಕೆಯನ್ನು ನೀವು ಕಳ್ಕೊಂಡಿದ್ರ ಇಷ್ಟು ದಿನ, ಕೆಲವೊಬ್ಬರು ಯಶಸ್ಸಿಗೋಸ್ಕರ ಭಾಳಷ್ಟು ಕಷ್ಟಪಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ, ಕೆಲವೊಂದು ಕೆಲಸ ಕಾರ್ಯದಲ್ಲಿ ಇರ್ಬೋದು ಅಥವಾ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ಭಾಳಷ್ಟು ಮನಸ್ತಾಪಗಳಿಂದ ನೀವು ದೂರ ಆಗಿದ್ರ ಅನ್ನುವಂತಹದ್ದು, ಇದೆಲ್ಲ ವಿಚಾರಗಳಲ್ಲಿ ಭಾಳಷ್ಟು ನಂಬಿಕೆಯನ್ನು, ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಆ ನಂಬಿಕೆ ಅನ್ನುವಂಥದ್ದು ಮತ್ತೆ ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು 24 ಅವರ್ಸಲ್ಲಿ ಮತ್ತೆ ನಿಮ್ಮ ಮನಸ್ಥಿತಿ ಉತ್ತಮ ಬದಲಾವಣೆಯನ್ನು ಕಾಣುತ್ತೆ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಅನ್ನುವಂತಹದ್ದು ಬರ್ತಾ ಇದೆ. ನಿಮಗೆ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹ ಉತ್ತಮ ಬದಲಾವಣೆ, ಉತ್ತಮ ಮನಸ್ಥಿತಿ ನಿಮ್ಮಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಲಿಕ್ಕೆ ಆಗಿರ್ಬೋದು, ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಸ್ಪಿರಿಚುವಲ್ ಯೂನಿಯನ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ
24 ಅವರ್ಸಲ್ಲಿ ನೀವು ಸ್ಪಿರಿಚುವಲ್ ಯೂನಿಯನ್ ಯಾರಿದ್ದಾರೆ ಅವರನ್ನು ನೀವು ಮೀಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ. ಟೆಲಿಪತಿಕಲಿ ಯಾವುದೋ ಒಂದು ರೀತಿ ನಿಮಗೆ ಕೆಲವೊಂದು ಸಂದೇಶಗಳು ತಿಳಿಯುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. 24 ಅವರ್ಸಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಸ್ಪಿರಿಚುವಲ್ ಯೂನಿಯನ್ ಗೊತ್ತಿಲ್ಲ ಅಂತ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. 24 ಅವರ್ಸಲ್ಲಿ ಅದನ್ನು ತಿಳ್ಕೊಳ್ತೀರಾ ಅನ್ನುವಂಥದ್ದು. ಮೆಡಿಟೇಷನಲ್ಲಿ ಯಾರು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅದರ ಬಗ್ಗೆ ನಿಮಗೆ ಅರಿವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಎನರ್ಜಿ ಏನಿದೆ ಬೇರೆಯವರಿಗೆ ನಿಮ್ಮ ಸ್ಪಿರಿಚುವಲ್ ಯೂನಿಯನ್ಗೆ ನಿಮ್ಮ ಎನರ್ಜಿ ಪಾಸ್ ಆಗಿದ್ರು ಕೂಡ ಅದನ್ನು ನೀವು ಮರಳಿ ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಎನರ್ಜಿ ಅನ್ನುವಂತಹದ್ದು ನಿಮ್ಮ ಸ್ಪಿರಿಚುವಲ್ ಯೂನಿಯನ್ನಿಂದ ನಿಮ್ಮಿಂದ ನೀವು ಭಾಳಷ್ಟು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಅದನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ನೀವು ಮರಳಿ ಪಡ್ಕೊಳ್ಳೇಬೇಕು. ಇದು ಕೆಲವೊಬ್ಬರಿಗೆ ಇಲ್ಲಿ ಮೆಡಿಟೇಷನಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದೀರಾ ಅವರಿಗೆ ನಿಮ್ಮ ಸ್ಪಿರಿಟ್ ಟೀಮ್ ಇದನ್ನು ನನ್ನ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್. ನಿಮ್ಮಲ್ಲಿ ಕೆಲವೊಬ್ಬರಿಗೆ ತುಂಬ ಯಾರು ಮೆಡಿಟೇಷನಲ್ಲಿ ಕನೆಕ್ಟೆಡ್ ಆಗಿದ್ದೀರಾ, ದೇವರ ಮೇಲೆ ಭಕ್ತಿ ಇರುವಂತಹವರು, ಯಾರು ತುಂಬ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ, ಕೆಲವೊಬ್ಬರು ಥರ್ಡ್ ಐ ಓಪನ್ ಆಗಿದ್ದೀರಾ, ಅವರಿಗೆ ನಿಮ್ಮ ಎನರ್ಜಿ ತುಂಬ ನಿಮ್ಮ ಸ್ಪಿರಿಚುವಲ್ ಯೂನಿಯನ್ ಕಡೆಯಿಂದ ನಿಮ್ಮ ಎನರ್ಜಿ ತುಂಬಾ ವೇಸ್ಟ್ ಆಗ್ತಾಯಿದೆ, ನೀವು ಕಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಅದನ್ನು ನೀವು ವಾಪಸ್ ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು 24 ಅವರ್ಸಲ್ಲಿ ನೀವು ಅದನ್ನು ವಾಪಸ್ ನಿಮ್ಮ ಎನರ್ಜಿಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಎನರ್ಜಿಯನ್ನು ನೀವು ಎಲ್ಲೂ ಕೂಡ ವೇಸ್ಟ್ ಮಾಡ್ಕೋಬೇಡಿ. ಸ್ಪಿರಿಚುವಲಿ ಯಾರು ಕನೆಕ್ಟೆಡ್ ಆಗಿದ್ದೀರಾ, ದೇವರ ಭಕ್ತರು ಯಾರಿದ್ದೀರಾ, ನಿಮ್ಮ ಎನರ್ಜಿ ಎಲ್ಲೋ ಒಂದು ರೀತಿ ಕಳೀತಾ ಇರುತ್ತೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೂ ಕೂಡ ನಾನಿಲ್ಲಿ ಬಯಸ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಡಿವೈನ್ ಎನರ್ಜಿ ಅದನ್ನು ನೀವು ಎಲ್ಲೂ ಕೂಡ ವೇಸ್ಟ್ ಮಾಡ್ಕೋಬೇಡಿ, ಮಿಸ್ ಮಾಡ್ಕೊಬೇಡಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಖಂಡಿತವಾಗ್ಲೂ ನಿಮಗೆ ಮರಳಿ ಬರ್ತಾ ಇದೆ. ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ವಾಪಸ್ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ವಾಪಸ್ ಸಿಗೋಂಗೆ ಮಾಡ್ತಾರೆ ಅನ್ನುವಂತಹದ್ದನ್ನು ನಾನಿಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, 24 ಅವರ್ಸಲ್ಲಿ ನಿಮ್ಮಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದಾಗುತ್ತೆ. ನಿಮ್ಮ ಹೆಲ್ತಲ್ಲಾಗಿರ್ಬೋದು, ಫಿಸಿಕಲ್ ಬಾಡಿಯಲ್ಲಾಗಿರ್ಬೋದು, ನೀವು ಮೆಂಟಲಿ ಆಗಿರ್ಬೋದು, ಒಂದು ರೀತಿ ನಿಮಗೆ ಚೇಂಜಸ್ ಆಗೋದು. 24 ಅವರ್ಸಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂತಹ ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಎನರ್ಜಿ ಏನಿದೆ ಅದು ಎಲ್ಲೋ ಒಂದು ರೀತಿ ನಿಮ್ಮಿಂದ ಹೋಗೋದಾಗಿರ್ಬೋದು, ನೀವು ಅದರ ಬಗ್ಗೆನೂ ನೀವು ಗಮನಿಸ್ತೀರಾ. ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಆ ಜ್ಞಾನವನ್ನು ಕೂಡ ನಿಮಗೆ ಕೆಲವೊಬ್ಬರಿಗೆ ಇಲ್ಲಿ ನೀಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾರು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ, ಥರ್ಡ್ ಐ ಓಪನ್ ಆಗಿದೆ, ಅವರಿಗೆ ನಿಮ್ಮ ಸ್ಪಿರಿಟ್ ಟೀಮ್ ಕಡೆಯಿಂದ, ನಿಮ್ಮ ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಅದೆಲ್ಲವನ್ನು ತಿಳ್ಕೊಳ್ಳುವಂತಹ ಜ್ಞಾನವನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚು ಜನಕ್ಕೆ ಪ್ರೀತಿ ಅನ್ನುವಂತಹದ್ದೇ ಬರ್ತಾ ಇದೆ. ನೀವು ಪ್ರೀತಿಸಿದಂತಹವರು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ, ಅಥವಾ ನೀವು ಯಾರನ್ನು ಇಷ್ಟಪಟ್ಟಿದ್ರ ಅವರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಮೆಡಿಟೇಷನಲ್ಲಿ ತುಂಬಾ ನೀವು ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ. ಕೆಲವೊಬ್ಬರಿಗೆ ಇಲ್ಲಿ ಜ್ಞಾನ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸ್ಪಿರಿಟ್ ಟೀಮ್ ಏನಿದ್ದಾರೆ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಯೂನಿವರ್ಸಿಂದ. ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಬೇಕಾದಂತಹ ಮೆಸೇಜ್ ಅನ್ನುವಂತಹದ್ದು ನೀಡ್ತಾ ಇದ್ದಾರೆ. 24 ಅವರ್ಸಲ್ಲಿ ಈ ಎಲ್ಲ ಬದಲಾವಣೆಗಳು ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ತುಂಬಾ ಗ್ರೌಂಡೆಡ್ ಆಗ್ತೀರಾ ಅನ್ನುವಂಥದ್ದು, ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮಲ್ಲಿ ಆಗುತ್ತೆ. ಇಷ್ಟು ದಿನ ಯಾವುದೋ ಒಂದು ರೀತಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಬೇಕಾದಂತಹ ಜ್ಞಾನದ ಕೊರತೆ ಇದ್ದರೂ ಕೂಡ ಅದೆಲ್ಲವನ್ನು ನಿಮ್ಮ ಸ್ಪಿರಿಟ್ ಟೀಮ್ ಹೋಗಲಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮೆಡಿಟೇಷನಲ್ಲಿ ಇಲ್ಲಿ ತುಂಬ ಜನ ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀರಾ, ಕನೆಕ್ಟೆಡ್ ಆಗಿರುವಂಥವರು ಸ್ಪಿರಿಚುವಲಿ ಅನ್ನುವಂತಹದ್ದು ತಿಳಿತಾ ಇದೆ. ಉತ್ತಮ ಬದಲಾವಣೆ ಅನ್ನುವಂಥದ್ದು ನೋಡ್ತೀರಾ. ನಿಮ್ಮನ್ನು ಪ್ರೀತಿಸುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ. ನೀವು ಯಾರನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೀರಾ ಅವರು ನಿಮಗೆ ಸಿಗ್ತಿದ್ದಾರೆ, ಅಥವಾ ನೀವು ಯಾರನ್ನು ತುಂಬ ಪ್ರೀತಿಸ್ತೀರಾ ಅವರು ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಯಾರು ಇಷ್ಟ ಅವರನ್ನು ಮಾತ್ರ ನಿಮ್ಮೊಂದಿಗೆ
ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಬೌಂಡ್ರಿಯನ್ನು ನೀವು ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀರಾ, ಆ ಜ್ಞಾನವನ್ನು ನೀವು ಯೂನಿವರ್ಸಿಂದ ಕೂಡ ಪಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮುಂದೆ ಆಗಿರ್ಬೋದು, ನಿಮ್ಮ ಹಿಂದೆ ಆಗಿರ್ಬೋದು, ಯಾರಾದರೂ ನಿಮಗೆ ಕೆಡಕನ್ನು ಬಯಸಿದವರಾಗಿದ್ದರೂ ಅದರ ಬಗ್ಗೆ ಕೂಡ ನಿಮಗೆ ಅರಿವಾಗ್ತಾ ಇದೆ, ಅದನ್ನು ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ ಅನ್ನುವಂತಹದ್ದು. ನಿಮಗೆ ಗೊತ್ತಿಲ್ಲದೆ ನಿಮಗೆ ಕೆಟ್ಟದನ್ನು ಬಯಸಿರುವಂಥವರಾಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಇದುವರೆಗೆ ಯಾವುದೋ ಒಂದು ರೀತಿ ದುಃಖ ಅನ್ನುವಂಥದ್ದು ನಿಮಗೆ ಆಗಿದ್ದರೆ, ಅದರ ಬಗ್ಗೆ ನಿಮಗೆ ಇನ್ನೂ ತಿಳಿದಿಲ್ಲ ಅನ್ನುವಂಥದ್ದಿದ್ದರೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತಾ ಇದ್ದಾರೆ ಯೂನಿವರ್ಸ್ ಕಡೆಯಿಂದ. ಆ ಉತ್ತಮ ಜ್ಞಾನ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಅದರಿಂದ ಎಲ್ಲವನ್ನು ನೀವು ನಿಮಗೆ ಬೇಕಾದಂಥ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನವನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. 24 ಅವರ್ಸಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ. ಇಲ್ಲಿ ಹೆಚ್ಚಾಗಿ ಸ್ಪಿರಿಚುವಲಿ ನಿಮಗೆ ತುಂಬ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಆಗ್ತಾ ಇದೆ. ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಉತ್ತಮ ಮೆಸೇಜ್ ಅನ್ನುವಂತಹದ್ದು ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರೂ ಇಷ್ಟು ದಿನ ನೀವು ಆರಂಭಿಸಲಿಕ್ಕೆ ಆಗದೇ ಇದ್ದರೆ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು, ಮತ್ತು ನೀವು ಯಾವುದಾದ್ರೂ ರೀತಿ ಕೆಲಸ ಕಾರ್ಯಗಳಲ್ಲಿ ಸ್ಟಕ್ ಆಗಿದ್ರೂ ಕೂಡ ಮತ್ತೆ ಆರಂಭಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಜನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರ ಅನ್ನುವಂತಹದ್ದು ತಿಳಿತಾ ಇದೆ. ಅದನ್ನು ಮತ್ತೆ ನೀವು ಆರಂಭಿಸ್ತೀರಾ ಅಂತ ತಿಳಿತಾ ಇದೆ. ಹಾಗೆ ಕೆಲವೊಂದು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ಬರ್ತಾ ಇದೆ. ಪ್ರೀತಿಯಲ್ಲಿ ಆಗಿರ್ಬೋದು, ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಜೀವನ ಹೊಸದಾಗಿ ಉತ್ತಮವಾದ ಬದಲಾವಣೆಯನ್ನು ಕೂಡ ಕಾಣ್ತೀರಾ. 24 ಅವರ್ಸಲ್ಲಿ ಹೊಸ ನಿರ್ಧಾರಗಳನ್ನು ನೀವು ತಗೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನೀವು ಬಹಳಷ್ಟು ವಿಚಾರದಲ್ಲಿ ಕೆಲವೊಂದನ್ನು ನೀವು ಆಸೆ ಪಟ್ಟಿದ್ರೆ, ಕೆಲವೊಬ್ಬರು ಇಲ್ಲಿ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಮುಗಿತಾ ಇದೆ. 99 ಬಂದಿದೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಎಂಡ್ ಆಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಿದೆ. ಹಾಗೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮಗೆ 24 ಅವರ್ಸಲ್ಲಿ ಬರ್ತಾ ಇದೆ. ಉತ್ತಮ ಬದಲಾವಣೆ ಅನ್ನುವಂತಹದ್ದು ನೋಡ್ತೀರಾ. ಹಾಗೆ ಕೆಲವೊಬ್ಬರು ಇಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅನ್ನುವಂತಹದ್ದು ಏನಾದರೂ ಇದ್ದರೆ, ಕೆಲವೊಂದು ವಿಷಯಗಳಲ್ಲಿ ಅದೆಲ್ಲವನ್ನು ನೀವು ಮಾಡ್ತೀರಾ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ನುವಂತಹದ್ದು ಕೂಡ ಇದೆ. ಅದೆಲ್ಲವನ್ನು ನೀವು ಪರ್ಚೇಸ್ ಮಾಡ್ತೀರಾ. ಕೆಲವೊಬ್ಬರಿಗೆ ಕೆಲವೊಂದು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂಥದ್ದು. ನಿಮ್ಮ ಆಸೆಗಳು ಏನಿದೆ ಅದು ಈಡೇರ್ತಾ ಇದೆ. ಹಾಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಹೆಚ್ಚು ಜನಕ್ಕೆ ಇಲ್ಲಿ ನಿಮ್ಮ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಮುಗಿತಾ ಇದೆ ಅನ್ನುವಂತಹದ್ದು. ಹಾಗೆ ಹೆಚ್ಚು ಜನಕ್ಕೆ ಇಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ನ್ಯೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ನ್ಯೂ ಬಿಗಿನಿಂಗ್ಸ್, ಉತ್ತಮ ಹೊಸ ಬದಲಾವಣೆ ಅನ್ನುವಂತಹದ್ದು 24 ಅವರ್ಸಲ್ಲಿ ನಿಮಗೆ ಬರ್ತಾ ಇದೆ. ಹಾಗೆ ನೀವು ಕೆಲವೊಂದು ವಿಷಸ್ ಏನಿತ್ತು, ನಿಮ್ಮ ಆಸೆಗಳು ಕನಸುಗಳು ಏನಿದೆ ಅದು ಈಡೇರ್ತಾ ಇದೆ 24 ಅವರ್ಸಲ್ಲಿ. ಕೆಲವೊಬ್ಬರು ಇಲ್ಲಿ ನೀವು ಪ್ರೀತಿಸಿದವರನ್ನು ನೋಡಬೇಕು ಅನ್ನುವಂತಹ ಆಸೆ ಆಗಿರ್ಬೋದು, ಅಥವಾ ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ ಫಿಕ್ಸ್ ಮಾಡ್ಕೋಬೇಕು ಅನ್ನುವಂತಹದ್ದು, ಅಥವಾ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥ ಆಸೆಗಳು ನಿಮ್ಮಲ್ಲಿ ಇದ್ವು ಅನ್ನುವಂತಹದ್ದು. ಇದೆಲ್ಲ ಆಸೆಗಳನ್ನು ಇಷ್ಟು ದಿನ ನೀವು ಪೆಂಡಿಂಗ್ ಇತ್ತು ಅನ್ನುವಂತಹದ್ದು, ಅದೆಲ್ಲ ಆಸೆಗಳು ನಿಮಗೆ 24 ಅವರ್ಸಲ್ಲಿ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ತುಂಬ ಜನಕ್ಕೆ ಇಲ್ಲಿ ಮುಗಿದು ಬ್ಯಾಡ್ ಕರ್ಮ ಅನ್ನುವಂಥದ್ದು ನಿಮಗೆ ಮುಗಿತಾ ಇದೆ. ಹಾಗೆ ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಎಂಟರ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನೇ ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ. ಕೆಲವೊಬ್ಬರಿಗೆ ಸ್ಪಿರಿಚುವಲಿ ತುಂಬ ನೀವು ಕನೆಕ್ಟೆಡ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ನಿಮ್ಮ ಆಸೆಗಳನ್ನು ನೆರವೇರಿಸಲಿಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಸ್ಪಿರಿಟ್ ಟೀಮ್, ನಿಮ್ಮ ಏಂಜಲ್ಸ್ ಏನಿದ್ದಾರೆ ಅವರ ಹತ್ರ ಬಹಳಷ್ಟು ವರ್ಷಗಳಿಂದ, ಬಹಳಷ್ಟು ದಿನಗಳಿಂದ ಕೆಲವೊಂದು ನಿಮ್ಮ ಆಸೆಗಳು ಫುಲ್ಫಿಲ್ ಆಗಲಿಕ್ಕೋಸ್ಕರ ಪ್ರೇ ಮಾಡ್ತಾ ಇದ್ರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ, ಆ ಆಸೆಗಳೆಲ್ಲ ಈಡೇರ್ತಾ ಇದೆ, ನಿಮ್ಮ ಕೈಗೆ ಸಿಗ್ತಾ ಇದೆ. ನೀವೇನು ಬಯಸಿದ್ರ ಅದು ನೀವು ಬಯಸಿದಂಥದ್ದನ್ನು, ನೀವೇನು ಆಸೆ ಪಟ್ಟಿದ್ರ ನಿಮಗೆ ಬೇಕು ಅಂತ ಹೇಳಿಬಿಟ್ಟು ಅದು ನಿಮ್ಮ ಕೈಗೆ ಸಿಗ್ತಾ
ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಉತ್ತಮ ಬದಲಾವಣೆಯೇ ಆಗ್ತಾ ಇದೆ 24 ಅವರ್ಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.